ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೊಬ್ಬ ಬಾಣಂತಿಯ ಸಾವಾಗಿದೆ. ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೊಬ್ಬ ಬಾಣಂತಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅನ್ನೋ ಆರೋಪ ಇಲ್ಲೂ ಕೂಡ ಕೇಳಿಬರ್ತಾ ಇದೆ. ವೈಶಾಲಿ ಬಾಳಪ್ಪ ಜಿರಲಿ ಮೃತ ಬಾಣಂತಿ. ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದ ನಿವಾಸಿ ವೈಶಾಲಿ ಅವರು ನಿನ್ನೆ ಹೆರಿಗೆಗಾಗಿ ಬಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು. ಇವತ್ತು ಬೆಳಗ್ಗೆ ವೈಶಾಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಈ ಸಂದರ್ಭದಲ್ಲಿ ವೈದ್ಯರಿಂದ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ. ಹಾಗಾಗಿ ವೈದ್ಯರ ನಿರ್ಲಕ್ಷ್ಯದಿಂದಲೇ ವೈಶಾಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಾಗೆಯೇ ವೈಶಾಲಿಯವರಿಗೆ ಕೊಟ್ಟಂತಹ ಮೆಡಿಸಿನ್ ಬಗ್ಗೆಯೂ ಕೂಡ ಇಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಕುಟುಂಬದವರು ಪಟ್ಟು ಹಿಡಿದಿದ್ದಾರೆ. ಬಾಣಂತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕುಟುಂಬಸ್ಥರು ಆಗ್ರಹಪಡಿಸುತ್ತಿದ್ದಾರೆ. ಅಲ್ಲಿಯವರೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಅವಕಾಶ ಮಾಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇನ್ನು 2 ದಿನದ ಹಿಂದೆಯಷ್ಟೇ ವೈಶಾಲಿ ಮತ್ತು ಅವರ ಪತಿ ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಗಮನಿಸ್ತಾ ಇದ್ರಿ, 2 ದಿನದ ಹಿಂದೆಯಷ್ಟೇ ಕೇಕ್ ಕಟ್ ಮಾಡಿ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ರು. ಆದರೆ ಈ ಖುಷಿ ಹೆಚ್ಚು ದಿನ ಉಳಿಲೇ ಇಲ್ಲ. ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ 2 ದಿನಗಳ ನಂತರ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಏನ್ ಮೆಡಿಸಿನ್ ಕೊಟ್ಟಿದ್ದಾರೆ, ಏನ್ ಕಥೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕುಟುಂಬಸ್ಥರ ಆರೋಪದ ಪ್ರಕಾರ ವೈದ್ಯರ ನಿರ್ಲಕ್ಷ್ಯವೇ ತಮ್ಮ ಪತ್ನಿಯ ಸಾವಿಗೆ ಕಾರಣ ಅಂತ ಪತಿ ಆರೋಪಿಸಿದ್ದಾರೆ. ಇದರ ಬಗ್ಗೆ ವೈದ್ಯರು ಸ್ಪಷ್ಟನೆಯನ್ನು ಕೊಡಬೇಕು. ಇದರ ಹಿಂದಿರುವಂತಹ ತಪ್ಪು ಏನು ಅನ್ನೋದು ಗೊತ್ತಾಗಬೇಕು. ಅಲ್ಲಿಯವರೆಗೂ ಕೂಡ ನಾವು ಮರಣೋತ್ತರ ಪರೀಕ್ಷೆಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಎಡಗೈಲಿ ಬಲಗೈಲಿ ತಗೋಲ್ಲ, ಒಂದಿಟ್ಟು ಹಚ್ಕೋರ ಮರ. ಇಲ್ಲಿ ನೋಡು ಮರ. 9:45. ನಾನು ನಿನ್ನೆ ಇಲ್ಲೇ ಅದನ್ರಿ ಸರ್, ಹಾಸ್ಪಿಟಲ್ ಬಿಟ್ಟು ಎಲ್ಲಿ ಹೋಗಿಲ್ಲ, ನಿನ್ನೆ ಇಲ್ಲೇ ಇದ್ದವ್ರು ನಾವು. ಇಲ್ಲೇ ಅದ ನಿನ್ನೆ ಎಲ್ಲ ಬರೋಬ್ಬರಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಇವ್ರು ಬೆಳಿಗ್ಗೆ ತ್ರಾಸ ಚಲೋ ಚೆಸ್ಟ್ ಪೇನ್ ಆಕೈತಿ. ಇವ್ರು ಕರೆದ್ರೆ ಬೇಜವಾಬ್ದಾರಿ ಮಾಡಕತ್ತಾರ. ನಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಮದರ್ ಕರೆದ್ರೆ ಒಂದ್ಸಲ ಬಂದಿರ್ತಾರೆ, ಹೊಳ್ಳಿ ಬರಬಾರ್ದು ಬಟ್ಟಾರ. ಬೇಜವಾಬ್ದಾರಿ ಮಾಡ್ಕೋತ ಸಂಡೇ ರೇ ಅವರೆಲ್ಲ ಡಾಕ್ಟರ್ ಎಲ್ಲ ತಿರ್ಗಾಡಕ್ಕೆ ಮಾಡಕ್ಕೆ ಹೊರ ಮಕ್ಕಳನ್ನ ಕರ್ಕೊಂಡ. ಮತ್ತು ಹುಡುಗರ ಮತ್ತೆ ಏನು ಮಾಡೋರು ಅವ್ರು ಕಲಿ ಹುಡುಗರು ಭಾಳ ಇಲ್ಲ. ಆಮೇಲೆ ಈಗ ಹುಡುಗಿ ಐತ್ರಿ ಪಾಪ, ಒಂದು ಹುಡುಗಿ ಹುಟ್ಟೈತ್ರಿ. ಅದು ನಿನ್ನಿಂದ ಹಾಲಕ್ಕೆ ಕುಡ್ದಿಲ್ರಿ. ಅದು ಆರಾಮ. ಹಾಂ ಸರ್, ಏನು ನನಗೂ ತಿಳಿಲಿಲ್ಲ ಅದು ಯಾಕೋ. ಬಟ್ ಏನೂ ಆಗೈತಿ ಅವ್ರಿಗೆ ಗೊತ್ತಿರೋದ. ಅವ್ರವ್ರು ಏನು ಮಾತಾಡತ್ತಿರ್ರಿ. ನಾನು ಇಲ್ಲಿ ತೊಗೊಂಡು ಹೋಗುವಾಗ ನಾನು ಸೈನ್ ತೊಗೊಂಡು ಕರ್ಕೊಂಡು ಒಳಗೆ ಹೋದಾರ ಅವರು. ಹಾಂ ಏನು ನಮಗೂ ಏನು ಗೊತ್ತಾಗಲ್ಲ ರೀ. ಮುಂದೆ ಏನಾಗೈತಿ ನೋಡ್ಬೇಕು. ಮೆಡಿಸಿನ್ ನಿರ್ಲಕ್ಷ್ಯದಿಂದ ಇವ್ರಿಗೆ ಬೇಜವಾಬ್ದಾರಿ ಐತ್ರಿ ಒಟ್ಟು. ಹಾಂ, ಏನೂ ಮಿಸ್ಟೇಕ್ ಆಗೈತ್ರಿ. ಇದು ಬೆಳಿಗ್ಗೆ ಚಾಲು ಇದ್ದಲ್ರಿ. 1 ವರ್ಷ ಆಗೈತೆ ರೀ. ಇವತ್ತು ನಡೆದಂಥ ದುರ್ಘಟನೆ ಯಾರ ಜೀವನವನ್ನು ನೀಡುವಂಥ ದುರ್ಘಟನೆ. ಯಾಕಂದ್ರೆ ಇನ್ನೂ ಭಾಳ ಬೆಳಬೇಕಾದಂಥ ಒಂದು ಸಣ್ಣ ಕೂಸು ಅಂತ ಹೇಳ್ಬೋದು ನಾವು. ಅಂಥ ಒಂದು ಹುಡುಗಿನ ಇಲ್ಲಿ ತಂದು ಅಡ್ಮಿಟ್ ಮಾಡಿ ಡೆಲಿವರಿಗೆ ಒಂದು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಸಿಗುತ್ತಾ ಬಂದ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಆಗೈತಿ ಅಂತ ನಮಗೆಲ್ಲ ತಿಳಿದು ಬರತೈತಿ. ಆದ ಕಾರಣದಿಂದ ಇದು ಸತ್ಯಾಂಶ ಏನೈತಿ, ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ, ಯಾವ ಮೆಡಿಸಿನ್ ಕೊಟ್ಟಿದ್ದಾರೋ, ಶಿಲಾನ್ ಯಾವ್ದು ಹಚ್ಚಿದಾರೋ ಅನ್ನೋ ಡಿಟೇಲ್ ಕೊಟ್ಟ ಅದು ಏನೈತಿ ಅನ್ನೋದು ಸತ್ಯಾಂಶ ಹೊರಗೆ ಬರಬೇಕಾಗಿ ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿಸ್ಕೊಳ್ತೀವಿ. ಮತ್ತು ಎಲ್ಲ ರೀತಿಯಿಂದ ನಮಗೆ ಕೋಪರೇಷನ್ ಕೊಡ್ಬೇಕಂತಂದು ಎಲ್ಲ ಆರೋಗ್ಯ ಮಂತ್ರಿಗಳನ್ನ ಕೇಳ್ತೀವಿ. ಮತ್ತು ಮಕ್ಕಳ ಕಲ್ಯಾಣ ಮತ್ತು ಸಚಿವರಂಥ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗಳು ನಾವು ವಿನಂತಿ ಮಾಡ್ಕೋತೀವಿ. ಸರಿಯಾದ ರೀತಿಯಲ್ಲಿ ನಮಗೆ ಏನೋದು ನ್ಯಾಯ ಒದಗಿಸ್ಕೊಡ್ಬೇಕಂತಂದು ಅವರಲ್ಲಿ ವಿನಂತಿ. ಏನು ಮಾಡಿದಾರೆ ಅಂದ್ರೆ ಮಾನ್ಯ ಇದಕ್ಕೆ ದವಾಖಾನಿಗೆ ಮುಂಜಾನೆ ಮಾನ್ಯ ಓದಿದ್ದೆವು. ಎಲ್ಲಿ ಇದಕ್ಕೆ ಹುಕ್ಕೇರಿ ಹೋದ್ರೆ ಅವರು ಅಲ್ಲಿ ಮಾಡಲಿಲ್ಲ. ಈ ಸಿವಿಲ್ ಹಾಸ್ಪಿಟ್ಲ್ ಇದಕ್ಕೆ ಹೋಗಂದ್ರೆ ಅವ್ರು ಬೆಳಗಾವಕ್ಕೆ. ಅಲ್ಲಿಂದ ಆಂಬ್ಯುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದೇವ್ರಿ. ಕರ್ಕೊಂಡ್ಬಂದು ಎಲ್ಲ ಡೆಲಿವರಿನೂ ಆಗೈತಿ. ಡೆಲಿವರಿ ಆದ್ಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲ ಬಂದು ಇವೆಲ್ಲ ನೋಡಿದವು. ನಿನ್ನೆ ಬಂದು ಮಾತಾಡ್ಸಿ ಎಲ್ಲ ಚೌಕಸನೆಲ್ಲ ಹೋಗಿದವು. ಆಮೇಲೆ ಮುಂಜಾನೆ ಎದ್ಯಾಗ ನುಸಾಗೈತೆ ಅನ್ನಕತ್ತಾಳ್ತಾರೆ. ಅವ್ರ ತಾಯಿ ಇದ್ದರು. ಇವರ ನಿರ್ಲಕ್ಷ್ಯದಿಂದ ಆಕಿನ ಜೀವ ಹೋಗೈತೆ. ಆಕೆ ಇದು ಏನಂದ್ರೆ ಆಕೆಗೆ ಏನೇನು ಮೆಡಿಸಿನ್ ಕೊಟ್ಟಿದ್ದಾರೆ, ಏನು ಮಾಡಿದರು ಅದೆಲ್ಲ ನಮಗೆಲ್ಲ ಸತ್ಯಾಂಶ ಹೊರಗೆ ಬರಬೇಕು. ಇವರ ಒಂದು ಹುಡುಗಿನ ಜೀವ ಉಳ್ಸೋಕ್ಕಾಗಲಿಲ್ಲ. ಇವರ ಹೆಂಗೆ ಅಮಾಯಕರನ್ನ ಬಡವ್ರ ಮಂದಿನ
ಈ ಹೆಂಗೆ ಬೀಳ್ಸವ್ರು ಇವ್ರ. ಅದಕ್ಕಾಗಿ ಇದಕ್ಕೆ ನಮಗೆ ನ್ಯಾಯ ಬೇಕು, ಇದರ ಪರಿಶೀಲನೆ ಆಗಬೇಕು. ಮತ್ತು ಇಲ್ಲಿ ಇವ್ರ ಮ್ಯಾಗ ನಮಗೆ ಇಲ್ಲಿ ಪೋಸ್ಟ್ ಮಾಡೋದು ವಿಶ್ವಾಸ ಇಲ್ಲ. ಹೆಲ್ತ್ ಮಿನಿಸ್ಟರ್ಗೂ ಅವ್ರಿಗೆ ವಿನಂತಿ ಮಾಡಿಕೊಳ್ತೀನಿ, ಈ ಎಲ್ಲ ಕೇರ್ಲೆಸ್ ಮಾಡಿ ಈ ನಮೂನಿ ಅಮಾಯಕರ ಹೆಣ್ಮಕ್ಳನ್ನ ಜೀವ ತೆಗೆದಾರೆ ಇವರೆಲ್ಲ ಪುಕ್ಕಟ ಪೇಮೆಂಟ್ ತೊಗೊಂಡು ಅವರ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾಯಿಲ್ಲ.